ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನಡುವೆ ಹೊಂದಾಣಿಕೆ ಕೊರತೆ ಇದೆಯಾ ಎನ್ನುವಂತ ಒಂದು ಪ್ರಶ್ನೆ ಈಗ ಮತ್ತೊಮ್ಮೆ ಕಾಡ್ತಾ ಇದೆ. ನಾವು ನಿಮ್ಗೆ ಈಗ ವಿವರಿಸ್ತಾ ಹೋಗ್ತಾ ಇದೀವಿ, ಕೇಳಿ. ಕಳೆದ ಒಂದು 3 ತಿಂಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗೋವಾ ಮತ್ತು ಕಾರವಾರ ಗಡಿ ಮಾಜಾಳಿ ಚೆಕ್ ಪೋಸ್ಟ್ ಬಳಿ ಒಂದು ಘಟನೆ ನಡೆದಿತ್ತು. ಇಲ್ಲಿ ಮಂಡ್ಯ ಮೂಲದ ಲಾರಿ ಚಾಲಕನಿಗೆ ಅಬಕಾರಿ ಇಲಾಖೆಯ ಸಿಬ್ಬಂದಿಯವರು ಹಲ್ಲೆ ಮಾಡಿದ್ರು. ಈ ವಿಚಾರ ಪೊಲೀಸರೇ ಆತನ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತ ಬಗ್ಗೆ ಭಾರಿ ಸುದ್ದಿ ಆಗಿತ್ತು. ಆದ್ರೆ ವಾಸ್ತವವಾಗಿ ಅಬಕಾರಿ ಇಲಾಖೆ ಸಿಬ್ಬಂದಿಯವರು ಆತನ ಮೇಲೆ ಹಲ್ಲೆ ಮಾಡಿದ್ದು ನಂತರ ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿ ನೋಡಿದಾಗ ಖಾತ್ರಿಯಾಗಿತ್ತು. ಇದಾದ ನಂತರ ಕೆಲವೊಂದು ಬೆಳವಣಿಗೆಗಳು ನಡೆದವು. ಏನಪ್ಪಾ ಅಂದ್ರೆ, ಈ ಚೆಕ್ ಪೋಸ್ಟ್ ಬಳಿ ಜಂಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ನಡುವೆ ಕೊಂಚ ಬಿರುಕು ಬಿಡ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಎಂ ನಾರಾಯಣ್ ಅವರು ಪೊಲೀಸ್ ಇಲಾಖೆ ಕರ್ತವ್ಯವನ್ನ ಇಲ್ಲಿಂದ ಹಿಂಪಡೆದಿದ್ರು. ಅಂದ್ರೆ ಅಬಕಾರಿ ಇಲಾಖೆಯ ಜೊತೆ ಜಂಟಿಯಾಗಿ ಕೆಲಸ ಮಾಡೋದು ಬೇಡ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯವನ್ನ ಹಿಂಪಡೆಯೋದರ ಮೂಲಕ ಇಲ್ಲಿ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನಡುವೆ ಹೊಂದಾಣಿಕೆ ಕೊರತೆ ಇದೆ ಎನ್ನುವಂತಹ ಬಗ್ಗೆ ಆ ದಿನ ಸಾಬೀತಾಗಿತ್ತು. ಅದಾದ ನಂತರ 2 ತಿಂಗಳ ಕಾಲ ಇಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಿರಲಿಲ್ಲ. ಈ ಹೊತ್ತಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು SP ಎಂ ನಾರಾಯಣ್ ಅವರು. ನಾವು ಪ್ರತ್ಯೇಕವಾಗಿ ಒಂದು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಎನ್ನುವಂತ ಬಗ್ಗೆ ಹಾಗೆ ಅವರು ಕೂಡ ನಡೆದುಕೊಂಡಿದ್ದಾರೆ. ಪ್ರತ್ಯೇಕವಾದಂತ ಒಂದು ಚೆಕ್ ಪೋಸ್ಟ್ ಅನ್ನ ಈಗ ಕಾರವಾರದ ಮಾಜಾಳಿ ಗೇಟ್ ಬಳಿ ಈಗ ಪ್ರತ್ಯೇಕವಾದಂತ ಒಂದು ಪೊಲೀಸ್ ಚೆಕ್ ಪೋಸ್ಟ್ ಅನ್ನ ಈಗಾಗಲೇ ನಿರ್ಮಿಸಿರುವಂತದ್ದು. ಪ್ರತ್ಯೇಕವಾದಂತ ಚೆಕ್ ಪೋಸ್ಟ್ ಈಗ ಯಾರಿಗೆಲ್ಲ ಸಹಾಯವಾಗ್ತಾ ಇದೆ, ಅದೇ ರೀತಿ ಯಾರಿಗೆಲ್ಲ ಕಿರಿಕಿರಿ ಆಗ್ತಾ ಇದೆ, ಇದು ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸೋರಿಗೆ ಸಿಂಹ ಸ್ವಪ್ನವಾಗಿದೆಯಾ? ಅದರ ಜೊತೆಗೆ ಈ ಚೆಕ್ ಪೋಸ್ಟ್ ಪ್ರತ್ಯೇಕವಾದಂತ ಚೆಕ್ ಪೋಸ್ಟ್ ಇರೋದ್ರಿಂದ ಜನರಿಗೆ ಪದೇ ಪದೇ ಇಲ್ಲಿ ಕಿರಿಕಿರಿ ಆಗ್ತಾ ಇದೆಯಾ ಎನ್ನುವಂಥ ಬಗ್ಗೆ ಸಾಕಷ್ಟು ಈಗ ಚರ್ಚೆಗಳು ನಡೀತಾ ಇರುವಂತದ್ದು. ಅದ್ರ ಬಗ್ಗೆ ನಾವು ನಿಮ್ಗೆ ಈಗ ಹೇಳ್ತಾ ಹೋಗ್ತಾ ಇದೀವಿ, ಕೇಳಿ. ವೀಕ್ಷಕರೇ, ವಿಚಾರ ಏನಂದ್ರೆ, ಈಗ ಗೋವಾ ಚೆಕ್ ಪೋಸ್ಟ್ ಅಲ್ಲಿ, ಅಂದ್ರೆ ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಚೆಕ್ ಪೋಸ್ಟ್ ಅಲ್ಲಿ ಕಂದಾಯ ಇಲಾಖೆಯರಾಗಿರ್ಬೋದು, ಅದೇ ರೀತಿ ಪೊಲೀಸ್ ಇಲಾಖೆ, ಅದ್ರ ಜೊತೆಗೆ ಅಬಕಾರಿ ಇಲಾಖೆಯವರು ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಅಂದ್ರೆ ಜಂಟಿಯಾದಂತ ಒಂದು ಚೆಕ್ ಪೋಸ್ಟ್, ಅದು ಒಂದೇ ಚೆಕ್ ಪೋಸ್ಟ್ ಆಗಿರುವಂತದ್ದು. ಇಲ್ಲಿ 3 ಇಲಾಖೆ ಅಂದ್ರೆ ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಯವರು ಹೊಂದಾಣಿಕೆಯಿಂದ ಜಂಟಿಯಾಗಿ ತಪಾಸಣಾ ಕಾರ್ಯವನ್ನ ಮಾಡ್ತಾರೆ. ಅದಾದ ನಂತರ ಕರ್ನಾಟಕ ರಾಜ್ಯ ಗೇಟ್ ಚೆಕ್ ಪೋಸ್ಟ್ ಬರುತ್ತೆ. ಇಲ್ಲಿ ಈ ಹಿಂದಿನಿಂದಲೂ ಅಂದ್ರೆ ಆರಂಭದಿಂದಲೂ ಪೊಲೀಸ್ ಇಲಾಖೆ ಮತ್ತು ಅದರ ಜೊತೆಗೆ ಅಬಕಾರಿ ಇಲಾಖೆಯವರು ಜಂಟಿಯಾಗಿ ತಪಾಸಣಾ ಕಾರ್ಯವನ್ನ ಮಾಡ್ತಾ ಇದ್ರು ಮತ್ತು ಜಂಟಿಯಾಗಿಯೇ ಈ ಚೆಕ್ ಪೋಸ್ಟ್ ಇತ್ತು. ಈ ಕಳೆದ 3 ತಿಂಗಳ ಹಿಂದೆ ಏನು ಇಲ್ಲಿ ಘಟನೆ ನಡೀತೋ ಆ ಘಟನೆಯ ನಂತರ ಈಗ ಪ್ರತ್ಯೇಕವಾದಂತ ಒಂದು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. 3 ಚೆಕ್ ಪೋಸ್ಟ್ ಈಗ ಜನರು ದಾಟಿ ಬರಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಹಾಗಾದ್ರೆ ಒಂದು ಗೋವಾ ಚೆಕ್ ಪೋಸ್ಟ್, ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದ ಅಬಕಾರಿ ಇಲಾಖೆಯ ಚೆಕ್ ಪೋಸ್ಟ್, ಅದಾದ ನಂತರ ಮುಂದೆ ಹೋದ್ರೆ ಪೊಲೀಸ್ ಇಲಾಖೆ ಒಂದು ಪ್ರತ್ಯೇಕವಾದಂತ ಒಂದು ಚೆಕ್ ಪೋಸ್ಟ್. ಈಗ ಜನ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಇಲ್ಲಿ 3 ಚೆಕ್ ಪೋಸ್ಟ್ ಅನ್ನ ದಾಟಿ ಬರೋಷ್ಟರಲ್ಲಿ ನಾವು ಹೈರಾಣ ಹಾಕಿ ಹೋಗ್ತೀವಿ. ಯಾಕಂದ್ರೆ ಗೋವಾ ಚೆಕ್ ಪೋಸ್ಟ್, ಗೋವಾ ರಾಜ್ಯದ ಅಬಕಾರಿ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಏನು ತಪಾಸಣೆಯನ್ನ ಮಾಡ್ತಾರೆ, ವಾಹನ ತಪಾಸಣೆಯನ್ನ ಮಾಡ್ತಾರೆ. ಅದಾದ ನಂತರ ರಾಜ್ಯದ ಗೇಟ್ ಬರುತ್ತೆ, ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ, ಇಲ್ಲಿ ಅಬಕಾರಿ ಇಲಾಖೆಯವರು ಏನು ತಪಾಸಣೆಯನ್ನ ಮಾಡ್ತಾರೆ. ಅದಾದ ನಂತರ ಮತ್ತೆ ಕೂಗಳತೆಯ ದೂರದಲ್ಲಿ ಪೊಲೀಸ್ ಇಲಾಖೆಯವರು ಚೆಕ್ ಪೋಸ್ಟ್ ಅನ್ನ ನಿರ್ಮಿಸಿಕೊಂಡಿರುವಂತದ್ದು. ಇಲ್ಲಿಯೂ ಕೂಡ ವಾಹನ ತಪಾಸಣೆ ನಡೆಯುತ್ತೆ. ಅಂದ್ರೆ 3 ಕಡೆ 100 ಮೀಟರ್ ಅಳತೆಯಲ್ಲಿ 3 ಕಡೆ ವಾಹನವನ್ನ ನಿಲ್ಲಿಸಬೇಕಾದಂತ ಒಂದು ಅನಿವಾರ್ಯತೆ ಇಲ್ಲಿ ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಿರಿಕಿರಿಯಾದಂಥವರು ಈಗ ಹೇಳ್ತಾ ಇರೋದೇನಂದ್ರೆ, ದಯವಿಟ್ಟು ಈಗ ಈ ಹಿಂದೆ ಯಾವ ರೀತಿ ಇತ್ತೋ ಚೆಕ್ ಪೋಸ್ಟ್, ಅಂದ್ರೆ ಜಂಟಿಯಾಗಿ ಯಾವ ರೀತಿ ಇತ್ತೋ ಅದೇ ರೀತಿ ಮುಂದುವರಿಸಿ ಎನ್ನುವಂತಹ ಬಗ್ಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೋವಾ ರಾಜ್ಯದ ಚೆಕ್ ಪೋಸ್ಟ್ ಅಲ್ಲೂ ತಾವು ವಾಹನವನ್ನ ನಿಲ್ಲಿಸಬೇಕು, ಅದ್ರ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಅಬಕಾರಿ ಇಲಾಖೆ ಚೆಕ್ ಪೋಸ್ಟ್ ಅಲ್ಲೂ ತಾವು ವಾಹನವನ್ನ ನಿಲ್ಲಿಸಬೇಕು. ಕೂಗಳತೆ ದೂರದಲ್ಲಿ ಹೋದ್ರೆ ಪೊಲೀಸ್ ಇಲಾಖೆ ಚೆಕ್ ಪೋಸ್ಟ್ ಅಲ್ಲೂ ಸಹಿತ ವಾಹನವನ್ನ ನಿಲ್ಲಿಸಬೇಕು. 100 ಮೀಟರ್ ವ್ಯಾಪ್ತಿಯಲ್ಲಿ 3 ಕಡೆ ವಾಹನ ನಿಲ್ಲಿಸುವುದರಿಂದ ಇಲ್ಲಿ ವಾಹನ ದಟ್ಟಣೆ ಒಂದು ಸಮಸ್ಯೆ ಆಗತ್ತೆ. ಅದ್ರ ಜೊತೆಗೆ ಪದೇ ಪದೇ ಕಿರಿಕಿರಿ ಆಗತ್ತೆ, ಪದೇ ಪದೇ ನಾವು ಡಿಕ್ಕಿಯನ್ನು ಓಪನ್ ಮಾಡಬೇಕಾಗತ್ತೆ, ಪದೇ ಪದೇ ಇಲ್ಲಿ ತಪಾಸಣೆಗೆ ನಾವು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಸತಿ ಅಂದ್ರೆ ಅಬಕಾರಿ ಇಲಾಖೆಯವರು ಚೆಕ್ ಮಾಡಿದ ನಂತರ ಮುಂದೆ
ವಾಹನ ಸಂಚಾರಕ್ಕೆ ನಮಗೆ ಅನುಕೂಲ ಸಿಗುತ್ತೆ. ಆದ್ರೆ ಅಲ್ಲಿ ಪೊಲೀಸ್ ಇಲಾಖೆಯವರು ಇರೋದ್ರಿಂದ ಮತ್ತೆ ವಾಹನವನ್ನ ನಿಲ್ಲಿಸೋದ್ರಿಂದ ಮತ್ತೆ ಸಮಸ್ಯೆ ಆಗತ್ತೆ, ನಮಗೆ ಕಿರಿಕಿರಿ ಆಗತ್ತೆ ಎನ್ನುವಂತ ಬಗ್ಗೆ ಸಾಕಷ್ಟು ಜನರು ಏನು ಹೇಳ್ತಾ ಇರುವಂತದ್ದು. ಏನಾದ್ರೂ ಕಾನೂನು ಬಾಹಿರವಾಗಿ ಅಕ್ರಮ ಮದ್ಯವನ್ನ ಗೋವಾದಿಂದ ಸಾಗಾಟ ಮಾಡೋರಿಗೆ ಇದು ಸಿಂಹ ಸ್ವಪ್ನ, ಈ ಚೆಕ್ ಪೋಸ್ಟ್, ಅದರಲ್ಲಿ ನೋ ಡೌಟ್. ಆದ್ರೆ ಕುಟುಂಬ ಸಮೇತರಾಗಿ ಬರುವಂತವರಿಗೆ ಈ 3 ಚೆಕ್ ಪೋಸ್ಟ್ ತುಂಬಾ ಕಿರಿಕಿರಿ ಉಂಟು ಮಾಡುತ್ತೆ. ಅಂದ್ರೆ ಪೊಲೀಸ್ ಇಲಾಖೆಯವರ ಪ್ರತ್ಯೇಕವಾದಂತಹ ಚೆಕ್ ಪೋಸ್ಟ್ ತುಂಬಾ ಕಿರಿಕಿರಿಯನ್ನ ಉಂಟು ಮಾಡುತ್ತೆ ಎನ್ನುವಂತ ಬಗ್ಗೆ ಜನರು ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ತಾ ಇದ್ದಾರೆ. ನಾವು ಈಗ ಸದ್ಯಕ್ಕೆ ಗೋವಾ ರಾಜ್ಯದಿಂದ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದ್ರೆ ಕರ್ನಾಟಕದಲ್ಲಿ 2 ತನಿಖಾ ಠಾಣೆಗಳು ನಿರ್ಮಾಣ ಆಗಿದ್ದನ್ನು ನೋಡ್ತಾ ಇದ್ದೇವೆ. ಒಂದು ಪೊಲೀಸ್ ತನಿಖಾ ಠಾಣೆ ಮತ್ತು ಮೊದಲಿಂದ ಒಂದೇ ಕಡೆ ಇದ್ದಂತ ಅಬಕಾರಿ ಠಾಣೆ. ಅದು ಯಾವ ಕಾರಣಕ್ಕಾಗಿ 2 ಠಾಣೆಗಳನ್ನ ಮಾಡಿದ್ದಾರೆ ನಮ್ಗಂತೂ ಗೊತ್ತಿಲ್ಲ. ಮಾಡಿಬಿಟ್ಟಿರ್ತಾರೆ, ಮತ್ತೆ ಇವರು ಮಾಡಬೇಕು, ಬಹಳ ಕಷ್ಟ ಆಗ್ತಾ ಇದೆ. ಆದ್ರಿಂದ ಗೋವಾ ಮಾದರಿಯನ್ನ ಅನುಸರಣೆ ಮಾಡಿಕೊಂಡು ಎಲ್ಲಾ ಠಾಣೆ ಒಟ್ಟಿಗೆ ಇದ್ರೆ ಸಹಕಾರದಲ್ಲಿ 2 ಇಲಾಖೆಯವರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇದನ್ನ ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ತಕ್ಷಣ ಗಮನಕ್ಕೆ ತಗೊಂಡು ಅವರಿಬ್ರು ಕೂಡಿ ಚರ್ಚೆ ಮಾಡಿಕೊಂಡು ಇದನ್ನ ಬಗೆಹರಿಸಬಹುದು. ಅಥವಾ ಆಯಾ ಮಿನಿಸ್ಟ್ರಿಗಳು, ಮಂತ್ರಾಲಯಗಳು ಯಾವ್ದಿರ್ತವೆ ಅಲ್ಲಿಯ ಸಂಬಂಧಪಟ್ಟಂತ ನಮ್ಮ ಸೆಕ್ರೆಟರಿಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು, ಅವರು ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿಕೊಂಡು ಜನರಿಗೆ ಆಗುವಂತ ತೊಂದರೆಯನ್ನು ತಪ್ಪಿಸಬೇಕು ಅಂತೇಳಿ ಒಂದು ನಂದು ವಿನಂತಿ. ಹೊಂದಾಣಿಕೆ ಕೊರತೆ ಒಂದಾನೊಂದ್ ವೇಳೆ ಇದ್ದದ್ದೇ ಹೌದಾಗಿದ್ದಿದ್ರೆ ಸರ್ಕಾರಿ ಅಧಿಕಾರಿಗಳಲ್ಲಿ 2 ಬೇರೆ ಇಲಾಖೆ ಇದ್ರೆ ಅದನ್ನ ಚರ್ಚೆ ಮಾಡಿ ಮೇಲಾಧಿಕಾರಿಗೆ ಹೇಳಿದಾಗ ಅಂತ ಹೊಂದಾಣಿಕೆಯನ್ನು ನಿವಾರಣೆ ಮಾಡುವಂಥದ್ದು ಏನು ದೊಡ್ಡ ಕಷ್ಟದ ಮಾತಲ್ಲ. ಯಾಕಂತ ಹೇಳಿದ್ರೆ ಅವ್ರ ಕೈ ಕೆಳಗಿರುವವರು ಮೇಲಿಂದ ಯಾವ್ದಾದ್ರು ಒಂದು ಆದೇಶವನ್ನು ಬಂದ ನಂತರ ಅದರ ಪ್ರಕಾರ ಪಾಲನೆ ಮಾಡ್ತಾರೆ. ಈಗ ಇದರಲ್ಲಿ ಯಾರದು ಈಗೋ ಕ್ವೆಶ್ಚನ್ ಇದೆ ನನಗಂತೂ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಅನುಭವಿಸ್ತಾ ಇರೋರು ಅಲ್ಲಿಂದ ಹಾದು ಹೋಗುವಂತ ಪ್ರವಾಸಿಗರು. ಈ ಹಿಂದೆ ಆದಂತ ಅಂದ್ರೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನಡುವಿನ ಹೊಂದಾಣಿಕೆ ಕೊರತೆಯಿಂದ ಇವತ್ತು ಇಲ್ಲಿ ಪೊಲೀಸ್ ಇಲಾಖೆಯ ಪ್ರತ್ಯೇಕವಾದಂತಹ ಒಂದು ಚೆಕ್ ಪೋಸ್ಟ್ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಇದು ಜಗಜ್ಜಾಹಿರವಾಗಿರುವಂತಹ ಒಂದು ಸುದ್ದಿಯಾಗಿದೆ. ಯಾಕಂದ್ರೆ ಇದ್ರ ಬಗ್ಗೆ SP ಎಂ ನಾರಾಯಣ್ ಅವರೇ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಸಹಿತ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ ಅವರ ಜೊತೆ ನಮಗೆ ಹೊಂದಾಣಿಕೆ ಆಗಲ್ಲ ಅಂತೇನಿಲ್ಲ, ಆದ್ರೆ 2 ಯೂನಿಫಾರ್ಮ್ ಒಂದೇ ಆಗಿರೋದ್ರಿಂದ ಅವರು ಏನಾದ್ರೂ ತೊಂದರೆ ಮಾಡಿದ್ದಲ್ಲಿ ಅದು ನಮ್ಮ ಮೇಲೆ ಬರುತ್ತೆ, ನಮ್ಮ ಹೆಸರು ಕೆಡತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರತ್ಯೇಕವಾದಂತಹ ಒಂದು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡ್ಕೊಂಡಿದೀವಿ ಎನ್ನುವಂತ ಬಗ್ಗೆಯೂ ಸಹಿತ SP ನಾರಾಯಣ್ ಅವರು ಹೇಳಿರುವಂತದ್ದು. ಮಾಜಾಳಿ ಮತ್ತೆ ನಮ್ಮ ಅನ್ಮೋಡು 2 ಚೆಕ್ ಪೋಸ್ಟ್ಗಳು ಕಾಂಪೋಸಿಟ್ ಚೆಕ್ ಪೋಸ್ಟ್ಗಳು ಆಗಬೇಕು. ಎಕ್ಸೈಜು, ಫಾರೆಸ್ಟು ಮತ್ತೆ ನಮ್ಮ ಪೊಲೀಸು ಎಲ್ಲ ಒಟ್ಟಿಗೆ ಇರಬೇಕಂತ ಇದೆ. ಈ 2 ನಮ್ಗೆ ಗೋವಾದಿಂದ ಅಗ್ಗದ ರೀತಿ ಅಂತ ಒಂದು ಮಧ್ಯ ಎಲ್ಲ ಬರ್ತು ತಡಿಬೇಕಂತೇಳಿ. ಹಾಗಾಗಿ ನಾವು ಕೆಲಸ ಮಾಡೋದ ಸಂದರ್ಭದಲ್ಲಿ ಲಾಸ್ಟ್ ಮಾಜಾಲಿನಲ್ಲಿ ಒಂದು ಇನ್ಸ್ಪೆಕ್ಟರ್ದು ಒಂದು ಇಶ್ಯೂ ಆಯಿತು, ಟ್ರಾನ್ಸ್ಪೋರ್ಟರ್ಸ್ ಅವನ್ನೆಲ್ಲ ಹೊಡೆದಿದ್ದಾರೆ ಅಂತ. ಬಟ್ ಅವ್ರೇನಾದ್ರು ಮಿಸ್ಬಿಹೇವ್ ಮಾಡಿದ್ರೆ ಎಲ್ಲ ಪೊಲೀಸ್ ಮೇಲೆ ಬರ್ತದೆ, ಯಾಕಂದರೆ ಎಲ್ಲ ಯೂನಿಫಾರ್ಮ್ ಒಂದೇ ಇದೆ. ಹಾಗಾಗಿ ಆ ಚೆಕ್ ಪೋಸ್ಟ್ ಪಕ್ಕದಲ್ಲೇ ಪೊಲೀಸರು ಸ್ವಲ್ಪ ಸಪ್ರೇಟ್ ಆಗಿರಿ, ವಾಚ್ ಮಾಡಿ ಅಂತ ನಾವು ಒಂದು ಹೇಳಿದ್ವಿ. ಹಾಗಾಗಿ ಆ ಚೆಕ್ ಪೋಸ್ಟ್ ಪಕ್ಕದಲ್ಲೇ ನಾವು ಪೊಲೀಸವರು ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆನೂ ನ್ಯೂ ಇಯರಲ್ಲಿ ನಾವು ಎಲ್ಲ ತುಂಬ ಕೇಸ್ಗಳು ಎಕ್ಸೈಜ್ ಮಾಡಿದರೆ ಪೊಲೀಸು ಮಾಡಿದ್ವಿ. ಅದು ಬಿಟ್ಟು ಏನಾಗಿದೆ, ಗೋವಾದಿಂದ ಮೊನ್ನೆ ನೋಡಿರ್ಬೇಕು ಒಂದು ಎಲೆಕ್ಷನ್ ಆದಂಥ ಪ್ರಕರಣ, ಜನ ವೆಹಿಕಲಲ್ಲಿ ಚೆಕ್ ಮಾಡಿದ್ರು ಅಂತ ಹೇಳಿ ಬಾಡಿ ಫುಲ್ಲು ಬಾಟ್ಲ್ಗಳನ್ನ ತುಂಬಿಕೊಂಡು ತಲೆ ಮೇಲೆ, ಮತ್ತೆ ಅಲ್ಲಿ ಒಂದು ಕಾಲೇಜ್ ಇದೆ, ಕಾಲೇಜ್ ಬೇರೆ ರಸ್ತೆನಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಕಡೆ ನಡ್ಕೊಂಡು ಬಂದವರು ಸಹ ನಮ್ಮ ಚೆಕ್ ಪೋಸ್ಟಲ್ಲಿ ಅವರು ತಗೊಳಕೋಬೇಕು. ಆ ಥರ ಪ್ಲ್ಯಾನ್ ಮಾಡಿ ಮುಂದೆ ಮಾಡಿದ್ವಿ. ಜಾಯಿಂಟ್ ತಪಾಸಣೆ ಮತ್ತು ಚೆಕ್ ಪೋಸ್ಟು ಕಂಟಿನ್ಯೂಸ್ ಆಗಿ ನಡೆಯುತ್ತದೆ. ಒಂದು ಅನ್ಮೋಡಲ್ಲೂ ಸಹ ಏನಾಗಿದೆ, ಅಲ್ಲಿ ಏನು ಅನ್ಮೋಡು ಗೋವಾಗಿಂತ ನಾವು ಮುಂದೆ ಇದೀವಿ ಅಲ್ಲಿ ಯಾವುದೇ ನೆಟ್ವರ್ಕು ನಮಗೆ ಸಿಗ್ತಾ ಇಲ್ಲ, ಫೋನ್ ಅದೇ ಇಮಿಡಿಯೇಟ್ಲಿ ಎಮರ್ಜೆನ್ಸಿಯಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಹಾಗಾಗಿ ಅಲ್ಲಿ ಕಾಂಪೋಸಿಟ್ ಚೆಕ್ ಪೋಸ್ಟಲ್ಲಿ ಮುಂದೆ ನಾವು ಎಕ್ಸೈಸ್ ಚೆಕ್ ಪೋಸ್ಟ್ಗಿಂತ ಮುಂಚೆ ಇನ್ನೊಂದು ಚೆಕ್ ಪೋಸ್ಟ್ನು ಸಹ ನಾವು ಹಾಕಿದ್ದೀವಿ. ಅಲ್ಲೂ ಸಹ ಮೊನ್ನೆ 4-5 ದೊಡ್ಡ ಪ್ರಮಾಣದಲ್ಲಿ ಎಕ್ಸೈಸ್ ಕೇಸ್ಗಳು ಆಗಿದೆ. ನಾವು ನಿರಂತರವಾಗಿ ಜಾಯಿಂಟ್ ಆಗಿ ವಿತ್ ಕೋಆರ್ಡಿನೇಟ್ ಎಫರ್ಟ್ ಅಂತೇಳಿ 2 ಚೆಕ್ ಪೋಸ್ಟ್ಗಳು ಕೆಲಸ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಇದು ಕಳ್ಳಕಾಕರರಿಗೆ, ಅದೇ ರೀತಿ ಅಕ್ರಮವಾಗಿ ಮದ್ಯವನ್ನ ಸಾಗಾಟ ಮಾಡೋರಿಗೆ, ಹಾಗೆ ಅಕ್ರಮ ದಂಧೆಗೆ ಅಲ್ಲಿ ಇಳಿದಂಥವರಿಗೆ ಪೊಲೀಸ್ ಇಲಾಖೆಯ ಪ್ರತ್ಯೇಕವಾದಂತಹ ಚೆಕ್ ಪೋಸ್ಟ್ ಸಿಂಹ ಸ್ವಪ್ನ ಆಗೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಕುಟುಂಬ ಸಮೇತರಾಗಿ ಗೋವಾ ಕಡೆಯಿಂದ ಕರ್ನಾಟಕ ಕಡೆಗೆ ಬರ್ತಾರೆ, ಕಾರವಾರದಿಂದ ಗೋವಾ ಕಡೆ ಹೋಗೋರು ಇರ್ತಾರೆ, ಹಾಗೆ ಕುಟುಂಬ ಸಮೇತರಾಗಿ ಗೋವಾ ಪ್ರವಾಸಕ್ಕೆ ಹೋಗೋರು ಇರ್ತಾರೆ, ಗೋವಾದಿಂದ ಮತ್ತೆ ಈ ಕಡೆ ಕಾರವಾರಕ್ಕೆ ಬರೋರು ಇರ್ತಾರೆ. ಇವರಿಗೆಲ್ಲ ಈ ಚೆಕ್ ಪೋಸ್ಟ್ ಅಂದ್ರೆ ಪ್ರತ್ಯೇಕವಾದಂತಹ ಒಂದು ಚೆಕ್ ಪೋಸ್ಟ್ ಪದೇ ಪದೇ ತಪಾಸಣೆ ಆಗೋದ್ರಿಂದ ಕಿರಿಕಿರಿ ಉಂಟಾಗ್ತಾ ಇದೆ. ಆದ್ರೂ ಸಹಿತ ಅನಿವಾರ್ಯವಾಗಿ ನಾವು ನಿಲ್ಲಿಸಬೇಕಾಗತ್ತೆ ಎನ್ನುವಂತ ಒಂದು ಅಭಿಪ್ರಾಯ ಈಗ ಕೇಳಿ ಬರ್ತಾ ಇರುವಂತದ್ದು. ಇದಿಷ್ಟು ಹೇಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ.
ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18.